300 ವರ್ಷ 1000 ವರ್ಷಗಳಿಂದ ಇದೊಂಥರ ಹಿಡ್ಡನ್ ಪ್ಲೇಸ್ ಅಲ್ಲಿ ಇರೋದು. ಶಿವಲಿಂಗ ಬಂದು ಮಣ್ಣಲ್ಲಿ ಮುಚ್ಚೋಗಿತ್ತು. ಇಲ್ಲಿ ಒಂದು ಊರು ಇದ್ದಿದಂತೆ. ಹಲೋ ಫಾರ್ಮ್ ಎಲ್ರು, ಹೇಗಿದ್ದೀರಿ ಎಲ್ರು? ಚೆನ್ನಾಗಿರ ಅಂತ ಅನ್ಕೊಂಡಿದ್ದೀನಿ. ಬ್ಯಾಕ್ ಟು ಎ ನ್ಯೂ ವಿಡಿಯೋ. ಸ್ವಾಗತ. ಇವತ್ತು ಏನಪ್ಪ ವಿಷಯ ಅಂದರೆ ಫ್ಯಾಮ್, ನಾನು ನಿಮಗೆ ಒಂದು 300 ಇಯರ್ಸ್ ಬ್ಯಾಕು ಶಿವಲಿಂಗ ಒಂದು ತೋರ್ಸಕ್ಕೆ ಹೋಗ್ತಿದ್ದೀನಿ. ಅಲ್ಲಿರೋ ಇದೆಲ್ಲ ಏನು, ಅಲ್ಲಿರೋ ಎನ್ವಿರಾನ್ಮೆಂಟ್ ಯಾವ ಥರ ಇದೆ ಅಂತೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ಅದು ಯಾವ ರೀತಿ ಅಲ್ಲಿ ಬಂತು ಏನು ಅಂತ ಎಲ್ಲ ಹೇಳ್ತೀನಿ. ಅಲ್ಲೋಗಿ ಇದೆಲ್ಲ ಕ್ಲೀನಾಗಿ ತೋರಿಸ್ತೀನಿ ನಿಮಗೆ. ಅದೊಂಥರ ಹಿಡ್ಡನ್ ಪ್ಲೇಸಲ್ಲಿರೋದು. ಅದನ್ನು ಇದು ಮಾಡ್ತೀನಿ. ಬರೋರಿದ್ರೆ ಬಂದು ಪೂಜೆ ಮಾಡ್ಕೊಂಡು ಕೂಡ ಹೋಗ್ಬೋದು. ಬನ್ನಿ, ಅದನ್ನು ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀನಿ, ನೋಡುವಂತೆ ಬನ್ನಿ ಫ್ಯಾಮ್. ಈಗ ಹೋಗ್ತಿದ್ದೀನಿ, ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಎಲ್ಲ ಕ್ಲೀನಾಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ. ಹಂಗೆ ನಮ್ಮ ಮಾವ ಬರ್ತಿದ್ದಾರೆ ನೋಡಿ ಫ್ಯಾಮ್. ಮಮ್ಮ ಅದೇ ಇದ್ರ ಹತ್ರ ಶಿವಲಿಂಗ ಹತ್ರ ಹೋಗ್ಬಿಟ್ಟು ಬರೋಣ ಅಂತ. ಮಮ್ಮ 300 ವರ್ಷ ಹಳೆ ತಾನೆ? 300 ವರ್ಷ ಯಾರು ಹೇಳಿದ್ರು? 300 ವರ್ಷ 1000 ವರ್ಷಗಳಿಂದ ಅಂತ ಹೇಳ್ತಾವ್ರೆ. ಯಾರು ಹೇಳಿದ್ದು? ಗುರುಜಿ ಬಂದಿದ್ರಲ್ಲ ಮೊನ್ನೆ, ಗುರುಜಿ ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ. 1000 ವರ್ಷ ಅಭಿಷೇಕ ಎಲ್ಲ ಮಾಡ್ಬಿಟ್ಟು ಹೋಗಿದ್ದಾರೆ. ನಾನು ಎಲ್ಕ್ ಹೋಗಿದ್ನ ಅವತ್ತು? ನೀನು ಬಂದಿರಲ್ಲ ಅವತ್ತು. ನೀನು ಸ್ಕೂಲ್ಗೆಲ್ಲ ಕಾಲೇಜ್ಗೆಲ್ಲ ಹೋಗಿದ್ದೆ. ಕಾಲೇಜ್ಗೆ ಹೋಗಿದ್ನಾ? ಕಾಲೇಜ್ಗೆಲ್ಲ ಹೋಗಿ ನೋಡಿ ಫ್ಯಾಮ್, 1000 ವರ್ಷ ಹಳೇದಂತೆ. ಅಲ್ಲೆಲ್ಲ ನನಗೂ ಸ್ವಲ್ಪ ಗೊತ್ತಿದೆ. ಅದನ್ನೆಲ್ಲ ನಾನು ಅಲ್ಲೋಗಿ ಹೇಳ್ತೀನಿ ಬನ್ನಿ. ಇವಾಗ ಎಲ್ಕ್ ನೀನು? ಹಾಂ ಸರಿ ಆಯ್ತು, ಹೋಗು. ಸರಿ ಫ್ಯಾಮ್, ಬನ್ನಿ ನಾವು ಹೋಗಲ್ಲಿ ಸಿಗೋಣ. ಫ್ಯಾಮ್, ಈಗ ಹೂವು ತೆಂಗಿನಕಾಯಿ ಸಾಂಬ್ರಾನ್ ಗಡ್ಡೆ ಎಲ್ಲ ತಗೊಂಡು ನಾನು ನಮ್ಮ ಫ್ರೆಂಡ್ ಹೋಗ್ತಾ ಇದ್ದೀರಿ. ಹಾಯ್ ಮಾಡೋದು. ನಾನು ನಮ್ಮ ಫ್ರೆಂಡ್ ಹೋಗ್ತಿದ್ದೀರಿ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ನೋಡಿ ಫ್ಯಾಮ್, ಈಗ ಹತ್ಮಗುನಿಂದ ಬಂದ್ರೆ ಈ ತರ ಒಂದು ಇದು ಬರುತ್ತೆ. ಈ ತರ ಒಂದು ಕರ್ವು, ಈ ತರ ಒಂದು ಕರು ಬಂದಲ್ಲಿ ಅಲ್ಲಿ ಆಲ್ ಮರ ಕಾಣಿಸ್ತಿದ್ಯಲ್ಲ, ಆಲ್ದ ಮರ ಹತ್ರ ರೈಟ್ ಎತ್ಕೊಬೇಕು. ಅಲ್ಲಿ ರೈಟ್ ಎತ್ಕೊಂಡು ಸೀದಾ ಒಂದೇ ರೋಡ್ ಫ್ಯಾಮ್. ಒಂದೇ ರೋಡ್ ಅಂದ್ರೆ ಇದು ಬಂದು ಕ್ರಷರ್ ರೋಡ್ ಮಾಡಿದಾರೆ ಇವಾಗ. ಇದು ಫುಲ್ಲು ಲಾರಿಗೆ ಲೋಡ್ ಹೊಡ್ತಿತ್ತು. ಅಂದ್ರೆ ನಿಧಾನಕ್ಕೆ ಬಂದ್ರೆ ಹೋಗ್ಬಿಟ್ಟು ಅಲ್ಲಿ ಸೀದಾ ಹೋದ್ರೆ ಅಲ್ಲಿ ಸಪ್ರ ಹಾಕಿ ಕುಣ್ಸಿರ್ತಾರೆ. ಅಲ್ಲೇ ನಾನು ಇವಾಗ ಎಕ್ಸ್ಪ್ಲೋರ್ ಮಾಡ್ತೀನಿ ಬನ್ನಿ. ಅಲ್ಲಿ ಹೋಗಿ ಸಿಗ್ತೀನಿ. ನೋಡಿ ರೋಡ್ ಸ್ವಲ್ಪ ಇದು ಫ್ಯಾಮ್, ಇದು ಕ್ರಷರ್ ರೋಡ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಫುಲ್ ಹಳ್ಳ ದಿಮ್ಮೆ ಇರುತ್ತೆ. ನೋಡ್ಕೊಂಡು ಬನ್ನಿ, ನಾನು ಅಲ್ಲೋಗಿ ಸಿಗ್ತೀನಿ ಬನ್ನಿ. ನೋಡಿ ಫ್ಯಾಮ್, ಹೋಗ್ತಿದ್ದೀರಿ. ನೋಡಿ ನೇಚರ್ ಏನಿದೆ ಅಂತ. ಅಂದ್ರೆ ಫ್ಯಾಮ್ ಒಳ್ಳೆ ನೇಚರ್ ಇದೆ. ರೋಡ್ ಸ್ವಲ್ಪ ಅಷ್ಟೇ ಸರಿ ಇಲ್ಲ. ರೋಡ್ ಅಂತೂ ಇದು ಮಾಡಿದ್ರೆ, ಯಾಕಂದ್ರೆ ಇಲ್ಲಿ ಟಿಪ್ಪರ್ಗಳು ಜಾಸ್ತಿ ಓಡಾಡ್ತೈತೆ ಫ್ಯಾಮ್. ಅಲ್ಲಿ ಕ್ರಷರ್ ತೋರಿಸ್ತೀನಿ ಬನ್ನಿ ಫ್ಯಾಮ್. ಇದು ಬಂದು ಅದೇ ನಾನು ಆವಾಗ್ಲೇನೆ ನಿಮ್ಗೆ ಹೇಳಿದ ಥರ 1000 ವರ್ಷ ಹಳೇದು. ಅಂದ್ರೆ ಭೂಮಿ ಉಳ್ಬೇಕಾದ್ರೆ ಸಿಕ್ಕಿರೋ ಲಿಂಗ ಇದು. ಅಂದ್ರೆ ಫಸ್ಟ್ ಇಲ್ಲೊಂದು ಊರಿತ್ತು ಅಂತೆ ಫ್ಯಾಮ್. ಫಸ್ಟ್ ಇಲ್ಲೊಂದು ಊರಿತ್ತು ಬೇಕಾದ್ರೆ, ಊರು ಹಿಂಗೆ ಏನೋ ಇದರಿಂದ ಇದಾಗೋಯ್ತಂತೆ. ಆ ಇದಾದಾಗ ಶಿವಲಿಂಗ ಬಂದು ಮಣ್ಣಲ್ಲಿ ಮುಚ್ಚೋಗಿತ್ತು. ಶಿವಲಿಂಗ ಬಂದು ಮಣ್ಣಲ್ಲಿ ಮುಚ್ಚೋದೋಗಿದ್ದಾಗ ಏನಾಯ್ತು ಅಂದ್ರೆ, ಆಮೇಲೆ ಇವರು ಉಳ್ಬೇಕಾದ್ರೆ ಸಿಕ್ಕಿರೋದು ಶಿವಲಿಂಗ. ನೋಡಿ ಫ್ಯಾಮ್, ಈಗ ಹತ್ತತ್ರ ಬಂದ್ಬಿಟ್ಟಿದ್ದೀನಿ. ನೋಡಿ ಇಲ್ಲಿ ಟಿಪ್ಪರ್ಗಳು ಅಂತೆ. ಅವಾಗ್ಲೇ ಹೇಳಿದ್ನಾಗ ಟಿಪ್ಪರು ಅಂತ, ಅದಕ್ಕೆ ಬಂದಿದಿರೋದು. ನೋಡಿ ಇಲ್ಲಿ ಟಿಪ್ಪರು ಹಿಂಗ್ ಬರ್ತಿದ್ದೆ ಅದಕ್ಕೆ ಫ್ಯಾಮ್. ರೋಡ್ ಎಲ್ಲ ಫುಲ್ ಇದಾಗೋಗಿದೆ ನೋಡಿ, ಧೂಳೆಲ್ಲ. ಇದು ಬಂದು ಕ್ರಷರ್ ಇದೆ ನೋಡಿ. ಅಲ್ಲಿ ನಿಮಗೆ ಕಾಣಿಸ್ತೈತೋ ಇಲ್ಲೋ ಗೊತ್ತಿಲ್ಲ ಕ್ರಷರು. ಆ ಕ್ರಷರ್ನ ತೋರಿಸ್ಕೊಂಡು ಬರ್ತೀನಿ. ಅದೇ ಫ್ಯಾಮ್, ನಾನು ಅವಾಗ ಹೇಳ್ಬೇಕಾದ್ರೆ 1000 ವರ್ಷ ಹಳೇದಂತೆ. ಅಲ್ಲಿ ಇಲ್ಲೊಂದು ಊರೆಲ್ಲ ನೋಡಿ, ಇಲ್ಲೆಲ್ಲ ಇದ್ದಿದ್ದೆಲ್ಲ. ಈಗ ಇಲ್ಲಿ ಒಂದು ಊರು ಇದ್ದಿದಂತೆ. ಈ ಊರಲ್ಲಿ ಬಂದು ಜನಗಳಿದ್ರಂತೆ ಅವಾಗ. ಇಲ್ಲಿ ದೇವಸ್ಥಾನ ಕಟ್ಟಿರೋದು ನೋಡಿ. ಇಲ್ಲೊಂದು ಅಲ್ಲೊಂದು ದೇವಸ್ಥಾನ ಕಟ್ಟಿರ್ಬೇಕಾದ್ರೆ ನೋಡಿ, ಇಲ್ಲೇ ಬಂದ್ರೆ ಬನ್ನಿ. ಫಸ್ಟ್ ಹೋಗಿ ಪೂಜೆ ಮಾಡಿ ಆಮೇಲೆ ಹೇಳ್ತೀನಿ ಎಲ್ಲ. ನೋಡಿ ಫ್ಯಾಮ್, ಇಲ್ಲೇ ಬಂದಿದ್ದೀರ ಹತ್ರ. ಇಲ್ಲೇ ಶಿವಲಿಂಗ ಇರೋದು. ಈಗ ಹೋಗ್ತಿದ್ದೀರಿ ನೋಡಿ. ಅಂದರೆ ಫ್ಯಾಮ್, ಇಲ್ಲಿ ಫುಲ್ಲು ಕೆಳಕ್ಕಿತ್ತು, ಇವಾಗೆಲ್ಲ ಹೈಟ್ ಮಾಡಿದ್ದಾರೆ ಮಣ್ಣಾಕಿ ನೋಡಿ. ಬನ್ನಿ ಫ್ಯಾಮ್. ಇಲ್ಲೊಂದು ಇದೆ, ಅಲ್ಲೊಂದು ದೇವಸ್ಥಾನ ನೋಡಿ. ಅಲ್ಲಿ ಕಾಣಿಸ್ತಿದೆ, ಅಲ್ಲಿ ನೋಡ್ಸೋ. ಅಲ್ಲಿದೆ. ಅಲ್ಲಿ ಇವಾಗ ಫಸ್ಟು ಇಲ್ಲಿ ಮಾಡ್ಕೊಂಡು ಆಮೇಲೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಎಲ್ಲರೂ ನಿನ್ನಿಂದಾನೇಪ್ಪ, ಸಕಲವು ನೀನೆ, ಸರ್ವವು ನೀನೆ. 1000 ವರ್ಷ ಹಳೇದು ಒಂದಲ್ಲ, 1000 ವರ್ಷ ಹಳೇದು ಶಿವಲಿಂಗ ಇದು ನೋಡಿ. ಇಲ್ಲಿಗೆ ಬಂದ್ರೇನೆ ಒಂಥರ ಡಿಫ್ರೆಂಟ್ ವೈಬ್ಸು ಗೈಸ್. ನೀವು ಬಂದು ಯಾವಾಗನ ಬಂದು ನೋಡಿ ಫ್ಯಾಮ್, ಗೊತ್ತಾಗುತ್ತೆ ನಿಮಗೆ. ನಾನು ಲೊಕೇಶನ್ ಹಾಕ್ತೀನಿ ನಿಮಗೆ, ಬಂದು ನೋಡಿ ಫ್ಯಾಮ್. ಇಲ್ಲಿ ಬೆಂಕಿಪಟ್ಟಣ ಇಲ್ಲ, ಅಲ್ಲಿ ದೇವಸ್ಥಾನದಲ್ಲಿ ಇದೆ ಅಂತೆ. ಬನ್ನಿ ಹೋಗಿ ಎತ್ಕೊಂಬರೋಣ ಅಲ್ಲಿ ಫಸ್ಟು. ನೋಡಿ ಫ್ಯಾಮ್, ಇದು ಹಳೆ ದೇವಸ್ಥಾನ. ಇಲ್ಲಿ ನೋಡ್ಕೊಂಬತ್ತಿ ದೇವಸ್ಥಾನ.
1000 ವರ್ಷ ಹಳೇದು ದೇವಸ್ಥಾನ ಫ್ಯಾಮ್ ಇದು. ನೀವೇ ನೋಡಿ ಯಾವ ಥರ ಇದೆ ಅಂದರೆ, ನೋಡಿ ಫುಲ್ಲು ಕೂಲ್ ವೈಬ್ಸ್. ಅಂದರೆ ಯಾವ ಥರ ಅಂದರೆ ಈ ಥರ ಇರಬೇಕು ವೈಬ್ಸು. ಅಂದರೆ ನಾನು ಫ್ಯಾಮ್ ಹೇಳಿದ್ಲ, ನೀವು ಒಂದಿನ ಬಂದಿಲ್ಲಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಈಗ ಬೆಂಕಿ ಪಟ್ಟಿ ಸಿಕ್ತು ಫ್ಯಾಮ್. ಈಗ ಅಲ್ಲೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಇಲ್ಲಿಗೆ ಬರೋಣ ಬನ್ನಿ. ದೀಪ ಆರತಿ ಉರಿತೈತೆ. ಅದು ಬತ್ತಿ ಹೋಗೈತೆ ರೆಡ್ ಕಲರ್ ಆಗಿ. ಸರ್ವಸ್ವವು ನೀನು. ನಿನ್ನ ಕರುಣಾ ದೃಷ್ಟಿ ಎಲ್ಲರ ಮೇಲೂ ಸದಾಕಾಲ ಮೇಲೆ. ಧನ್ಯೋಸ್ಮಿ. ಅಣ್ಣ ತಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಆಸ್ತಿ ಪಾಸ್ತಿ ಅನ್ನೋ ಎಷ್ಟೋ ಬಂಧಗಳಲ್ಲಿ ಜೀವಿನ ಸಿಕ್ಕಾಕಿಸ್ತೀಯ. ಆ ಸಿಕ್ಕುಗಳನ್ನ ಮೃತ್ಯುವಿನ ಒಂದು ಚಿಕ್ಕ ಸ್ಪರ್ಶದಿಂದ ಟಕ್ಕಂತ ಬಿಡಿಸ್ಬಿಡ್ತೀಯ. ನಿನಗೆ ನೀನೇ ಸಾಟಿಲಿಲ್ಲ ಭಯ. ಫ್ಯಾಮ್ ಇಲ್ಲಿ ಪೂಜೆ ಎಲ್ಲ ಮುಗೀತು. ಇವಾಗ ಅಲ್ಲಿ ದೇವಸ್ಥಾನ ಒಳಗೆ ಕರ್ಕೊಂಡು ಹೋಗಿದ್ನಲ್ಲ, ಅವಾಗೆ ಬೆಂಕಿ ಪಟ್ಟೆ ಎತ್ಕೊಂಬರಕ ಅಲ್ಲೋಗಿ ಪೂಜೆ ಮಾಡ್ಕೊಂಬರೋಣ ಬನ್ನಿ. ಮಳೆ ಬೇರೆ ಬರ್ತಿದ್ದೆ ಫ್ಯಾಮ್, ಅಂದರೆ ಸಿನಕ್ ಬೀಳ್ತಿದ್ದೆ. ಬನ್ನಿ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರೋಣ ಫ್ಯಾಮ್. ಈಗ ನಾವು ಅಲ್ಲಿ ಪೂಜೆ ಮಾಡಿಕೊಂಡು, ಅಂದರೆ ನೋಡಿ ಇಲ್ಲಿ ಬನ್ನಿ, ಇಲ್ಲಿ ತೋರಿಸ್ತೀನಿ. ಅಲ್ಲಿ ನೋಡಿ, ಅಲ್ಲೇ ಶಿವಲಿಂಗ ಇರೋದು. ಬನ್ನಿ ಈ ಕಡೆ ಇಲ್ಲೇ ದೇವಸ್ಥಾನ ಇರೋದು. ಅಂದರೆ ಇದು ದೇವಸ್ಥಾನ ನೋಡಿ ಫ್ಯಾಮ್, ಎಲ್ಲ ಕ್ಲೀನಾಗಿ ಇದಾಗೋಗಿದೆ. ಅವಾಗಲೇ ನಾನು ಇದು ಎತ್ಕೊಂಡು ಹೋಗಿ ಬಂದಲ್ಲ ಮ್ಯಾಚ್ ಬಾಕ್ಸು, ಅದು ಇಲ್ಲೇ ಎತ್ಕೊಂಡಿದ್ದು. ಅಂದರೆ ಫ್ಯಾಮ್ ನಾನು ಅದೇ ಹೇಳಿಲ್ಲ ನಿಮಗೆ, ಇದೊಂಥರ ಹಿಡ್ಡನ್ ಪ್ಲೇಸಲ್ಲಿ ಇರೋದು. ನಾನು ಮಚ ಸುತ್ತು ತೋರಿಸು, ಫುಲ್ ಇದಾಗಿದೆ ಫ್ಯಾಮ್. ಇಲ್ಲಿ ಪಕ್ಕದಲ್ಲಿ ಒಂದು ಕ್ರಷರ್ ಇದೆ. ಆ ಕ್ರಷರ್ ಅಲ್ಲಿ ಕ್ರಷರ್ ಬಂದು 1 ವರ್ಷ ಆಯ್ತು ಅಷ್ಟೇ ಫ್ಯಾಮ್. ಅಂದ್ರೆ ಅವಾಗ ಅದಕ್ಕಿಂತ ಮುಂಚೆ ಯಾರಿಗೂ ಗೊತ್ತಿರಲಿಲ್ಲ, ಇಲ್ಲಿ ದೇವಸ್ಥಾನ ಇತ್ತು ಅಷ್ಟೇ. ನೋಡಿ ಫುಲ್ ಒಂಥರ ಇದಾಗೋಗಿದೆ ಫ್ಯಾಮ್. ಅಂದ್ರೆ ಒಳಗೆ ಬನ್ನಿ, ಒಳಗೆ ಬಂದ್ರೆ ಫ್ಯಾಮ್ ಫುಲ್ಲು ಒಂಥರ ಪೀಸ್. ಹೆಂಗಿರುತ್ತೆ ಅಂದ್ರೆ ಫುಲ್ಲು ತಣ್ಣಗ, ಫುಲ್ಲು ಮಸ್ತಾಗಿರುತ್ತೆ. ಅಂದ್ರೆ ಶಿವರಾತ್ರಿ ದಿನ ಬಂದು ನಾನು ಕ್ಲೀನಾಗಿ ನೋಡಿದ್ದಂದ್ರೆ ಶಿವರಾತ್ರಿ ದಿನ ಫುಲ್ಲು ಇಲ್ಲಿ ಹಿಂದೆ ಎಲ್ಲ ಬಂಡೆ ಇರೋದು. ಅಂದ್ರೆ ಫುಲ್ಲು ಒಂಥರ ಕಾಡ್ ಥರ ಇದೆ ಫ್ಯಾಮ್. ನಾನು ಅದೇ ಹೇಳ್ತಿಲ್ಲ, ನಾನು ನಿಮ್ಗೆ ಲೊಕೇಶನ್ ಹಾಕ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡೋಗಿ. ನಾನು ಹೇಳ್ತೀನಿ, ಅಂದರೆ ನಿಮಗೆ 1 ಡೇ ಪಿಕ್ನಿಕ್ಕು ಫ್ಯಾಮ್. ಎಲ್ಲೆಲ್ಲೋ ಹೋಗ್ತಿರಂತೆ, ಇಲ್ಲೊಂದಿನ ಬಂದು ನೋಡಿ. ಯಾಕಂದರೆ ನಾನು ನೋಡಿರೋ ಪ್ರಕಾರ ನನಗೆ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅದಕ್ಕೆ ಎಕ್ಸ್ಪ್ಲೋರ್ ಮಾಡ್ತಿರೋದು. ಅಂದರೆ ಚೆನ್ನಾಗಿರೋದಕ್ಕಿಂತ ಫ್ಯಾಮ್ ಪೀಸ್ ಆಗಿದೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, 1000 ವರ್ಷ ಹಳೇದು ಶಿವಲಿಂಗ ನೋಡಬೇಕು ಅಂದರೆ ಇಂಥ ಓಪನ್ ಪ್ಲೇಸಲ್ಲಿ ಎಲ್ಲೂ ನೀವು ನೋಡೋಕ್ಕಾಗಲ್ಲ. ಅಂದರೆ ಇಷ್ಟು ಇದ್ರಾಗಿ ಇಷ್ಟು ಪೀಸ್ ಆಗಿ ಎಲ್ಲೂ ನೋಡೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ನಾನು ಇದು ಮಾಡ್ತೀನಿ, ನೀವು ಬಂದು ನೋಡ್ಕೊಂಡು ಹೋಗಿ ಅಂತ ನಾನು ಹೇಳ್ತಿರೋದು ಅಷ್ಟೇ.
ಫ್ಯಾಮ್ ಅದೇ ಒಂದು ಕತೆ ಹೇಳ್ಬೇಕು ಅನ್ನಲ್ಲ. ಅದೇನಪ್ಪ ಅಂದರೆ ಫ್ಯಾಮ್ ಫಸ್ಟ್ ಇಲ್ಲೊಂದು ಊರಿತ್ತಂತೆ. ಈ ಊರು ಬಂದು 1000 ವರ್ಷ ಹಿಂದೆ ಅಂತೆ. ಅಂದರೆ ಅದು 1000 ವರ್ಷ ಹಿಂದೆ ಇತ್ತು ಊರು. ಅದೇನು ಅಂತ ನಮಗೆ ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ. ಮೊನ್ನೆ ಒಂದು ಸ್ವಾಮೀಜಿ ಬಂದಿದ್ರು ಅಂತ ಹೇಳಿದ್ನಲ್ಲ, ಅವ್ರದ್ದು ಪ್ರೂಫ್ಸ್ ಕೂಡ ಹಾಕ್ತೀನಿ ನಾನು ನಿಮಗೆ. ಅವ್ರು ಬಂದು ಏನಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅಂದರೆ 1000 ವರ್ಷ ಹಳೇದು ಇದು ಲಿಂಗ. ಅಂದರೆ ಈ ದೇವಸ್ಥಾನ ಎಲ್ಲ 1000 ವರ್ಷ ಹಳೇದು ಅಂತೆ ಫ್ಯಾಮ್. ಆದರೆ ಲಿಂಗ ಮಾತ್ರ ಆದರೆ ಬಸವನು, ಅಂದರೆ ನಮ್ಮ ಬಸವನ ದೇವರು ಅಲ್ಲಿ ಸಿಕ್ತೈತಂತೆ. ಅದಕ್ಕೆ ಇದಿಟ್ಕೊಂಡು ಆ 1000 ವರ್ಷದ ಹಳೇದು ಅಂದರೆ ಇಲ್ಲೊಂದು ಬೂದೂರು ಅಂತಿತ್ತಂತೆ ಊರ ಹೆಸರು. ನನಗೆ ಹಿಂಗೆ ಹೇಳಿದ್ದು, ನಾನು ಕೇಳಿರೋದು ಬೂದೂರು ಅಂತಿತ್ತಂತೆ. ಇಲ್ಲಿ ಬಂದು ಅವಾಗ ಏನೋ ಇದಾಗಿ ಸಮಥಿಂಗ್ ಏನೋ ಅದು ಏನೋ ಅಂತ ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ, ಏನೋ ಆಗಿ ದೇವಸ್ಥಾನಲ್ಲಿ ಇದಾಗೋಗಿತ್ತಂತೆ. ಭೂಮಿಯಲ್ಲಿ ಶಿವಲಿಂಗ ಇತ್ತಂತೆ. ಶಿವಲಿಂಗದಲ್ಲಿ ಬಂದ್ಬಿಟ್ಟು ಅಂದರೆ ಇವ್ರು ಇರ್ತಾರಲ್ಲ ದೊಡ್ಡವರು ಹಿರಿಯರು, ಆ ಹಿರಿಯರು ಉಳ್ಬೇಕಾದ್ರೆ ಇದಾಯ್ತಂತೆ ಏನಪ್ಪ ಕಲ್ಲಿಗೆ ಸಿಗೋದು. ಅಂದರೆ ಉಳ್ಬೇಕಾದ್ರೆ ಉಳೋರು ಗೊತ್ತಿರುತ್ತೆ ರೈತರಿಗೆ, ಉಳ್ಬೇಕಾದ್ರೆ ಸಿಗೋದಂತೆ. ಏನೋ ಅಂದ್ಕೊಂಡು 3 ಕಿತ ಏನೋ ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ. 4ನೇ ಕಿತ ಏನು ಮಾಡಿದ್ದಾರೆ ಅಂದರೆ ಅಗಿಬೇಕು ಅಂದ್ಬಿಟ್ಟು ಅಗದು ನೋಡಿದ್ದಾರೆ. ಅಗದು ನೋಡಿದಾಗ ಏನಾಗಿದೆ ಅಂದರೆ ಶಿವಲಿಂಗ ಸಿಕ್ಕಿದೆ. ಅಂದರೆ ಶಿವಲಿಂಗ ಅಲ್ಲಿ ಪಾಟ್ ಆಗಿರೋದು ಫ್ಯಾಮ್. ಅಂದರೆ ಕೆಳಗಿಂದೊಂದು ಇದ್ದಿದ್ದೆ ನೋಡಿ, ಅದೊಂದು ಪಾಟು, ಮೇಲೆ ಇರೋದೊಂದು ಪಾಟು. ಅದೇನಾಯ್ತಂದರೆ ಅವರು ಹಂಗೆ ಇಟ್ಕೊಂಡು ಪೂಜೆ ಮಾಡಿದ್ದಾರೆ. ಆಮೇಲೆ ಬರ್ತಾ ಅದರಲ್ಲಿ ಇಟ್ಬಿಟ್ಟು ಅದೇ ನಾನು ಇವಾಗ ತೋರಿಸಿದ್ನಲ್ಲ ಅಲ್ಲಿ ಪೂಜೆ ಮಾಡ್ತಿರೋದು. ಆಮೇಲೆ ಪೂಜೆ ಮಾಡ್ತಿರೋದು ಇವಾಗ. ಅದೇ ಫ್ಯಾಮ್ ಇಲ್ಲಿ ಬಂದು ನಾನು ಅದೇ ಹೇಳ್ತಿರೋದು ನಿಮಗೆ, ಎಷ್ಟು ಪೀಸ್ ಆಗಿದೆಯಾ ಅಂದರೆ ನೀವೆಲ್ಲೆಲ್ಲೋ ಹೋಗ್ತೀರಾ, ಒಂದು ದಿನ ಇಲ್ಲಿ ಬಂದು ಪೀಸ್ ನೋಡ್ಕೊಂಡು ಹೋಗಿ, ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಸರಿ ಫ್ಯಾಮ್, ಈಗ ಹೋಗೋಣ ಬನ್ನಿ. ಫ್ಯಾಮ್ ಈಗ ನಾನು ಹೇಳದ್ನಲ್ಲ ಅದು ಊರಿತ್ತು ಅಂತ, ಆ ಊರು ಬಂದು ನೋಡಿ ಇಲ್ಲೇ ಅಂತ ಇದ್ದಿದ್ದು. ಅದಕ್ಕೆ ಇವಾಗ ಇದನ್ನ ಬೂದ್ ಹೊಲ ಅಂತಾರೆ. ಅಂದರೆ ಇಲ್ಲಿ ಈಗ ಎಲ್ಲ ಹೊಲಗಳು ಮಾಡಿಕೊಂಡು ಮಾವಿನ ಗಿಡಗಳು ಹಾಕ್ಕೊಂಡು ಇದ್ದಾರೆ. ಆಮೇಲೆ ಫ್ಯಾಮ್ ಇಲ್ಲೊಂದು ಕ್ರಷರ್ ಇದೆ, ಆ ಕ್ರಷರನ್ನು ತೋರಿಸ್ತೀನಿ ಬನ್ನಿ. ಈಗ ಮಳೆ ಬರೋಂಗಿದೆ, ಸಿನಕ್ಕೆ ಬೀಳ್ತಿದೆ. ನಾವು ಅದನ್ನು ನೋಡಿಕೊಂಡು ನಾನು ನಿಮ್ಗೆ ಅದನ್ನು ತೋರಿಸ್ಕೊಂಡು ಹೋಗ್ತೀನಿ. ಫ್ಯಾಮ್ ನೀವು ಒಂದು ದಿನ ಯಾವಾಗ ಫ್ರೀ ಇರ್ತೀರಲ್ಲ ಅವಾಗ ಬಂದು ಪೂಜೆ ಮಾಡ್ಕೊಂಡು ಹೋಗಿ ಫ್ಯಾಮ್. ನಾನು ನಿಮ್ಗೆ ಲೊಕೇಶನ್ ಹೇಳ್ತೀನಿ, ಎಲ್ಲೇ ಅಂದರೆ ಲೊಕೇಶನ್ನು ಫ್ಯಾಮ್. ಈಗ ನೀವು ಕರ್ನಾಟಕದಿಂದ ಬರ್ತೀರಂದರೆ ನೀವು ಹಿಂಗೆ ಹೊಸೂರು ಮೇಲೆ ಬರ್ಬೋದು, ಇಲ್ಲ ನೀವು ಸರ್ಜಾಪುರ ಮೇಲೆ ಬರ್ಬೋದು, ಇಲ್ಲ ಮಾಲೂರಿನಿಂದ ಬರ್ಬೋದು. ಮಾಲೂರಿನಿಂದ ಬಂದರೆ ಇಲ್ಲಿ ಬರಬೇಕು ಅಂದರೆ ಯಾರನ್ನ ಕೇಳ್ಬೋದು, ಬೇರ್ಕೆ ಹತ್ರ ಹತ್ತಿಮಗಮ್ ಅಂತ. ಹತ್ತಿಮಗಮ್ಗೆ ಬಂದ್ಬಿಟ್ಟು ನೀವು ನರಸೀಪುರ ಅಂತ ಇದೆ. ನರಸೀಪುರ ಅಂದರೆ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಕೇಳಿ ಯಾರಿಗಾನ, ಅಲ್ಲಿ ಹೇಳ್ತಾರೆ. ಅಲ್ಲಿ ಬಂದು ಫ್ಯಾಮ್ ಬಂದ್ಬಿಟ್ಟು ನೀವು ಅಲ್ಲಿ ನಾನು ತೋರಿಸಿದ್ನಲ್ಲ ನಾನು ನಿಮಗೆ, ಅಲ್ಲಿ ರೈಟಿಗೆ ಬರಬೇಕು ಅಂತ ಆಲದ ಮರದ ಹತ್ರ, ಅಲ್ಲಿ ರೈಟಿಗೆ ಬಂದರೆ ಸೀದಾ ಒಂದೇ ರೋಡು ಫ್ಯಾಮ್ ಬರಬೇಕು. ಆದರೆ ರೋಡ್ ಮಾತ್ರ ಸ್ವಲ್ಪ ಇದ್ರಾಗಿದೆ. ನೀವು ಅಲ್ಲಿ ಬಂದು ನೀವು ಲೆಫ್ಟಲ್ಲಿ ನೋಡಿ ಅಲ್ಲೇ ಇರುತ್ತೆ ಶಿವಲಿಂಗ. ಮತ್ತು ಇನ್ನು ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಇದಿರುತ್ತೆ, ಅಂದರೆ ದೇವಸ್ಥಾನ ನೋಡಿ ಇಲ್ಲಿದೆ ಅಲ್ಲ ದೇವಸ್ಥಾನ ಇದಿರುತ್ತೆ. ನೀವು ಅಲ್ಲಿ ಬಂದು ಪೂಜೆ ಮಾಡಿಕೊಂಡು, ಅಂದರೆ ನೀವೇ ಓನಾಗಿ ಬಂದು ಪೂಜೆ ಮಾಡ್ಕೊಂಡು ಎಲ್ಲ ಹೋಗ್ಬೋದು. ಅಲ್ಲಿ ಅವರು ಕ್ರಷರ್ ಒಳಗಡೆ ವಿಡಿಯೋ ಮಾಡೋಕೆ ಅಲೋ ಮಾಡಿಲ್ಲ, ಯಾಕಂದರೆ ಅದು ಸುಮ್ಮನೆ ನಾನು ಸುಮ್ಮನೆ ಯಾಕಂದರೆ ಕೇಳ್ಕೊಳಕ್ಕೆ ಕೂಡ ಹೋಗಿಲ್ಲ ನಾನು. ಅವ್ರು ಇಟ್ಕೊಂಡು ವೀಡಿಯೋ ಎತ್ತಬೇಡ ಅಂದರು ನಮ್ಮಿಬ್ಬರನ್ನೂ. ಸರಿ ಅಂದ್ಬಿಟ್ಟು ನಾವು ಸರಿ ಎತ್ತಲ್ಲ ಅಂದ್ಬಿಟ್ಟು ಹಂಗೆ ಹೋಗಿ ಬಂದಿದ್ದು. ಏನಾದರೂ ಬಂದರೆ ನೋಡಬೇಕು ಅಂದರೆ ಬನ್ನಿ. ಆದರೆ ಮಿಷಿನರೀಸ್ ಏನೂ ಇಲ್ಲ ಇಲ್ಲಿ, ಸುಮ್ಮನೆ ಒಂದು ಕ್ರಷರ್ ಅಂದರೆ ಕಲ್ಲಾಗಿಯೋದು ಮಾತ್ರ ಇರೋದಷ್ಟೇ. ಸರಿ ಫ್ಯಾಮ್, ಈಗ ನಾನು ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಸರಿ ಫ್ಯಾಮ್, ಈಗ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಿದ್ದೀರಿ. ಇವ್ನು ಯಾಕೆ ಬಟ್ಟಿಕ್ಕಿಲ್ಲ ಅಂತ ನೋಡ್ತಿದ್ದೀರಾ ಫ್ಯಾಮ್. ಇವನು ಹಿಂದೂ ಅಲ್ಲ, ಇವನು ಮುಸ್ಲಿಮು, ಆದರೂ ನನ್ನ ಜೊತೆ ಬಂದಿದ್ದಾನೆ. ನಾನು ಕರಿಯೋರ್ನೆಲ್ಲ ಕರೆದೆ ನಮ್ಮ ಹಿಂದೂ ಫ್ರೆಂಡ್ಸ್ನ, ಅವ್ರು ಬಂದಿಲ್ಲ, ಇವನು ಬಂದಿದ್ದಾನೆ. ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಸರಿನಾ ಫ್ಯಾಮ್? ಸರಿ, ಈ ವ್ಲಾಗ್ ನಿಲ್ಗೆ ಎಂಡ್ ಮಾಡೋಣ. ಸಿಗೋಣ ಇನ್ನೊಂದು ಹೊಸ ಬ್ಲಾಗಲ್ಲಿ ಫ್ಯಾಮ್. ಒಂದು ಯೂನಿಕ್ ಪ್ಲೇಸ್ ಅಂದರೆ ಒಂದು ಹಿಸ್ಟ್ರಿ ಇರಬೇಕು ಅಂತ ಪ್ಲೇಸ್ ನುಡ್ಕೊಂಬರ್ತೀನಿ. ಇನ್ಮೇಲೆ ಅದ್ರ ಮೇಲೇ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಫ್ಯಾಮ್. ಸರಿ, ಬಾಯ್. ಸಿಗೋಣ ಒಂದು ಹೊಸ ವ್ಲಾಗಲ್ಲಿ.